ದಿನಕ್ಕೊಂದು ದೈವವಾಕ್ಯ. ಮೃದುವಾದ ಮಾತು ಸಿಟ್ಟನ್ನಾರಿಸುತ್ತದೆ, ಬಿರುಸಾದ ನುಡಿ ಸಿಟ್ಟನ್ನೇರಿಸುತ್ತದೆ. ಜ್ಞಾನೋಕ್ತಿಗಳು 15:1. ಆತ್ಮಾವಲೋಕನ. ಮೃದುವಾದ ಸೌಮ್ಯ ಮಾತು ಉದ್ವಿಗ್ನ ಪರಿಸ್ಥಿತಿಯನ್ನೂ ಶಾಂತಗೊಳಿಸಬಹುದು. ಕೋಪದ ಕಠಿಣ ಪ್ರತಿಕ್ರಿಯೆಯು ಸಂಘರ್ಷವನ್ನು ಉಲ್ಬಣಗೊಳಿಸಬಹುದು. ಸಂವಹನದಲ್ಲಿ ದಯೆ, ಸೌಮ್ಯತೆ ಅತಿ ಮುಖ್ಯ. ಬಿರುಸಾದ ನುಡಿಯಿಂದ ಈಗಾಗಲೇ ಕೋಪಗೊಂಡ ವ್ಯಕ್ತಿಯನ್ನು ಕೆರಳಿಸಬಹುದು, ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಹುದು, ಮತ್ತಷ್ಟು ವಾದಗಳನ್ನು ಹುಟ್ಟುಹಾಕಬಹುದು. ಅಂತಿಮವಾಗಿ ಇದು ದೈಹಿಕ ವಾಗ್ವಾದಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಕೋಪದಿಂದ ಪ್ರತಿಕ್ರಿಯಿಸುವುದಕ್ಕಿಂತ ಸಂಘರ್ಷವನ್ನು ಪರಿಹರಿಸಲು ಕೋಪವನ್ನು ಎದುರಿಸುವಾಗಲೂ ಪದಗಳನ್ನು ಎಚ್ಚರಿಕೆಯಿಂದ ಆರಿಸುವುದು, ದಯೆಯಿಂದ ಪ್ರತಿಕ್ರಿಯಿಸುವುದು, ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಒಳಿತಲ್ಲವೇ?